ಮನು ಸನ್ನಿ. ನಾವು ಚೆನ್ನೈ MMRT ಟ್ರ್ಯಾಕಿಗೆ ಹೋಗ್ತಾ ಇದ್ದೀವಿ. ಬೈಕ್ ರೈಡ್ ಮಾಡಿ ಕರೆಕ್ಟಾಗಿ 3 months ಆಗುತ್ತೆ. ಸೊ ಟ್ರ್ಯಾಕಲ್ಲಿ ರೈಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಲೈಕ್ ಎಷ್ಟು ರೈಡ್ ಮಾಡೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಹೋಗಿ ಒಂದು ದಿನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಇವತ್ತು ಮನು ಇದ್ದಾರೆ. ವಿ ಆರ್ ಓಲ್ಡ್ ಫ್ರೆಂಡ್ಸ್. ಐ ಥಿಂಕ್ 2014-15 ಟೈಮಿಂದ ಫೇಸ್ಬುಕ್ ಫ್ರೆಂಡ್ಸ್ ನಾವು ಫಸ್ಟ್ ಬ್ರೋ 10 years. ಎಸ್. ಸೊ ಫೇಸ್ಬುಕ್ ಫ್ರೆಂಡ್ಸು ಈಸ್ ಆಲ್ಸೋ ಲೈಕ್ ಕ್ರೇಜಿ ಮಾರ್ಕ್ವೆಸ್ ಫ್ಯಾನು. ಹಾಗೆ ಟ್ರ್ಯಾಕ್ ಗೈಡ್, ಜಾಸ್ತಿ ಟ್ರ್ಯಾಕ್ ನಡೆಸ್ತಾರೆ ಯಾವಾಗಲೂ. ಸೊ ಈಸ್ ಫ್ರಮ್ ಕೇರಳ. ಸೊ ನಾವು ಸುಮಾರು ಟ್ರ್ಯಾಕ್ ಡೇಸ್ ಎಲ್ಲ ಮಾಡಿದ್ದೀವಿ ಮುಂಚೆ, ಐ ಥಿಂಕ್ 2017-18 ಆ ಟೈಮ್ಗಳಲ್ಲಿ. ಬಟ್ ನಾವು ಇಟ್ಸ್ ಬೀನ್ ಸಮ್ ಟೈಮ್. ಜಸ್ಟು ಹೋಟೆಲ್ಗೆ ಚೆಕ್ ಇನ್ ಆದ್ವಿ. ವೆರಿ ವೆರಿ ಲಾಂಗ್ ಡೇ. ಎಷ್ಟು 7:30 ಆಗಿದೆ ಟೈಮು. ಫುಲ್ ಸುಸ್ತಾಗೋಗಿದೆ. ಸೊ ಇವಾಗ ಒಂದ್ಸಲ ಬ್ಯಾಗೆಲ್ಲ ತೆಗೆದು ಫ್ರೆಶ್ ಅಪ್ ಆಗಬೇಕು. ನೋಡಿ ರೂಮ್ ಈ ಥರ ಇದೆ, ಸಗದಾಗಿದೆ. ಇಲ್ಲೇನೂ ಇದೆಯಾ ವ್ಯೂ ನೋಡೋಣ, ಗೊತ್ತಿಲ್ಲ. ಏನಿಲ್ಲ, ಪಕ್ಕ ಮರ ಇದೆ, ಕೆಳಗಡೆ ಕಾಣ್ತಾ ಇದೆ ಅಷ್ಟೇ. ನಿಮಗೆ ರಿಫ್ಲೆಕ್ಷನ್ನೇ ಕಾಣ್ತಾ ಇರತ್ತೆ ಇಲ್ಲಿ. ಸೊ ರೂಮ್ ಚೆನ್ನಾಗಿದೆ, ಬಟ್ ನಾವು ರೂಮಲ್ಲಿ ಏನು ಇರೋದೇ ಇಲ್ಲ ಜಾಸ್ತಿ ಟೈಮು. ಸೊ ಸಿ ಯು ಗೈಸ್ ಇನ್ ದ ಮಾರ್ನಿಂಗ್. ಪೀಸ್. ಫೈನಲಿ ಹೆಡೆಡ್ ಟು ದ ಟ್ರ್ಯಾಕ್. ವಿ ಹ್ಯಾವ್ ಮಿಸ್ಟರ್ ಮನು ಸನ್ನಿ ಆ್ಯಂಡ್ ಆಲ್ವಿನ್ ವಿತ್ ಅಸ್. ಆಲ್ವಿನ್, so he's a racer now. This year just after 2 days he will be racing in Malaysia Sepang International Circuit. Give some introduction, bro. Hi guys, I'm Alvin. I've been racing for like past 5-6 years. And now I am racing in Malaysia National Championship also. See, so there are some good, very talented guys. Adre namige ಏನಂದ್ರೆ ಗೊತ್ತಿರೋದಿಲ್ಲ. All the best, bro. Thanks, man. Yo. So boys, finally at the track today. Let's ride the Panigale before race. So first I think it will be intermediate, advanced intermediate ಎರಡಿದೆ ಓಪನ್ ಸೆಷನ್ಸಲ್ಲಿ. ಸೊ ನಾವು ಇಂಟರ್ಮೀಡಿಯೇಟ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಪ್ಯಾನಿಗಾಲೆ. ನಾವಿವಾಗ ಮಿರರ್ಸ್ ಎಲ್ಲ ತೆಗೆಸಿ ಮಿರರ್ ಬ್ಲಾಕ್ ಆಫ್ ಹಾಕ್ಸ್ತಾ ಇದ್ದೀವಿ. ಏರ್ ಪ್ರೆಷರ್ ಒಂದ್ಸಲ ಚೆಕ್ ಮಾಡಿ ನೆಕ್ಸ್ಟು ಫ್ಯೂಯಲ್ ಅಪ್ ಮಾಡಿ ವಿ ಹ್ಯಾವ್ ಟು ಹಿಟ್ ದ ಟ್ರ್ಯಾಕ್ ಸೂನ್. ಸೊ ಗೈಸ್, ಜಸ್ಟ್ ಸೆಷನ್ 1 ಮುಗೀತು. ಜಿಮ್ಖಾನೆ ಬೇಡ ಅಂದ್ಬಿಟ್ಟಿದೆ. ಒಂದ್ಸಲ ದಿಸ್ ಥಿಂಗ್ ಬ್ರೋ, ಐ ಲಾಸ್ಟ್ ದ ಫ್ರಂಟ್ ಆಲ್ಮೋಸ್ಟ್. ಐ ವಾಸ್ ಟ್ರಯಲ್ ಬ್ರೇಕಿಂಗ್ ಜಸ್ಟ್ ಇನ್ ಬಿಫೋರ್ ದ ಲಾಸ್ಟ್ ಕಾರ್ನರ್. ದ್ಯಾನ್ ಐ ಕಂಟ್ರೋಲ್ ಸಮ್. ಅಪ್ಪ ಎಷ್ಟು ಸ್ವೆಟ್ ಆಗಿ ಬಾಯಿಗೆ ಉಪ್ಪು ಬರ್ತಾಯಿದೆ ಹಂಗೇನೆ ರೈಡ್ ಮಾಡುವಾಗ. ಟ್ರ್ಯಾಕ್ ರೈಡ್ ಮಾಡೋದಕ್ಕೆ ಫಿಟ್ನೆಸ್ ಲೆವೆಲ್ ಬೇರೆಯೇ ಬೇಕು. See, I am still getting a hang of the riding itself. Long time ಅಲ್ಲ. ಟ್ರ್ಯಾಕ್ ಡೇ ಮಾಡಿ ಪ್ರಾಪರ್ ಟ್ರ್ಯಾಕ್ ಡೇ ಇಟ್ಸ್ ಇನ್ 2023. ಸೊ ಲಾಂಗ್ ಟೈಮ್. ನೋಡೋಣ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ. ಸೊ ನಮ್ಮ ಜೊತೆಗೆ ಸ್ಯಾಮ್ಸ್ಟರ್ ಕೂಡ ಇದ್ದಾರೆ. ಲೆಟ್ಸ್ ಎಂಜಾಯ್, ಹ್ಯಾವ್ ಫನ್. ಯಾ. ಸೊ ಸ್ನೇಹಿತರೆ, ಫಸ್ಟ್ ಸೆಷನ್ ಹೋಗ್ತಾ ಗೋಪ್ರೋ ಏನೂ ಹಾಕ್ಕೊಂಡು ಹೋಗಿರಲಿಲ್ಲ. ಅಲೋಡ್ ಅಂತ ಹೇಳಿ ಪರ್ಮಿಷನ್ ಕೊಟ್ಟರು, ಹಾಗಾಗಿ ಆಗ್ದೆ. ಯೂಶ್ವಲಿ ಟ್ರ್ಯಾಕಲ್ಲಿ ಅಲೋ ಮಾಡೋದಿಲ್ಲ ಗೋಪ್ರೋನ. ತುಂಬ ಟೈಮ್ ಆಗಿತ್ತು ರೈಡ್ ಮಾಡಿ. ಅದರಲ್ಲೂ ಡೈರೆಕ್ಟ್ ಟ್ರ್ಯಾಕಿಗೆ ಬಂದಿದ್ದೀನಿ ನಾನು, ಬೇರೆಲ್ಲೂ ರೈಡ್ ಮಾಡಿಲ್ಲ. ಫಸ್ಟು ಸೆಷನಲ್ಲಿ ಆಲ್ಮೋಸ್ಟ್ ಫ್ರಂಟ್ ವಾಶೌಟ್ ಆಗಿಬಿಡ್ತಾಯಿತ್ತು. ಸ್ಪೀಡ್ ಫಾಸ್ಟಾಗಿ ಹೋಗ್ಬೇಕಂತ ಫೋಕಸ್ ಮಾಡ್ತೀವಿ ಟ್ರ್ಯಾಕಲ್ಲಿ. ಬಟ್ ವಿ ಶುಡಂಟ್ ಫೋಕಸ್ ದಟ್ ಬಾಡಿ ಪೊಸಿಷನ್ನು, ವಿಷನ್ನು, ಕರೆಕ್ಟ್ ಲೈನ್ಸು, ಇದ್ರ ಕಡೆ ಫೋಕಸ್ ಮಾಡಬೇಕು. ನೋಡೋಣ. ನಂದು ರೈಟ್ ಹ್ಯಾಂಡ್ ಬೇರೆ ಇಂಜುರಿ ಇರೋದಲ್ಲ, ಸೊ ಇಲ್ಲಿ ಜಾಸ್ತಿ ರೈಟ್ ಹ್ಯಾಂಡರ್ಸೇ ಇರೋದು. ಇಲ್ಲಂತೂ ಈಸಿ ಪಾಪ್ ಆಗುತ್ತೆ.
ಜಾಸ್ತಿ ಬೀಳುತ್ತೆ ಸ್ವಲ್ಪ ನನಗೆ.
ಏನು ಚೇಂಜ್ ಮಾಡಿದ್ದೀನಿ ಅಂದರೆ ಪವರ್ ಮೋಡ್ ಐಯಲ್ಲಿ ಇಟ್ಟಿದ್ದೆ, ಲೋಗೆ ಬಂದಿದ್ದೀನಿ. ಸೊ ಸ್ವಲ್ಪ ಈಸಿ ಆಗಿರಲಿ ಅಂತ ಫಸ್ಟು ಲೈನ್ಸು ಕರೆಕ್ಟ್ ಮಾಡ್ಕೊಬೇಕು, ಬಾಡಿ ಪೊಸಿಷನ್ ಫೋಕಸ್ ಮಾಡಬೇಕು. ಸ್ಪೀಡ್ ಕಡೆ ಫೋಕಸ್ ಮಾಡಿದ್ರೆ ಇನ್ನು ಕಲಿಯೋಕ್ಕಾಗಲ್ಲ. ಮೋಡ್ ಚೇಂಜ್ ಮಾಡಿದ್ದು ಎಷ್ಟು ಡಿಫ್ರೆನ್ಸ್ ಆಗ್ತಿದೆ ಅಂದರೆ ಕ್ರೇಜಿ. ಅಂದರೆ ಇನ್ನೊಂದು ಸ್ವಲ್ಪ ಸ್ಮೂತ್ ಅನ್ಸುತ್ತೆ ಇವಾಗ. Here it should be fine. ಇದು ಮಠ ಮಧ್ಯಾಹ್ನದ ಬಿಸಿಲು ತಡೆಯೋಕ್ಕಾಗಲ್ಲ. They're doing it. ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಸ್ವಲ್ಪ ಸಸ್ಪೆನ್ಷನ್ ಸೆಟ್ಟಿಂಗ್ ಚೇಂಜ್ ಮಾಡಿದ್ದೀವಿ. ಸಸ್ಪೆನ್ಷನ್ ತುಂಬ ಮೂವ್ ಆಗ್ತಾಯಿತ್ತು ಆಚೆ ಈಚೆ. ಸೊ ಪ್ರೀಲೋಡು, ರೀಬೌಂಡು, fine. There is that is my mistake only. Yeah. Better in other corners. This first corner is there, no? There it's moving a lot. ತಲೆನೋವು ಬಂದಿತ್ತು, ಒಂದು ಮಾತ್ರೆ ಎತ್ಕೊಂಡೆ. ಇಟ್ ಇಸ್ ಬೆಟರ್.
It was fun this time. Fun this time? Yeah. Good. Now I was taking slowly, easily. I was going too close to that curb. Now little outside it's okay. You just don't send the preload settings. Okay. Let it be for Street also same thing. also. But you change the rebound. And the come, got it. Thank you, bro. Your name? Jayan. Jayan. I'm following you on Instagram. Yeah. Karthik. Oh, is it? Thanks, bro. Thanks. Nodi, Chennai boys. So, full suspension, technical knowledge. ಹೆವಿ ಸಗದಾಗಿದೆ. ಸಸ್ಪೆನ್ಷನ್ ಎಲ್ಲ ಪಾಪ ನನ್ನ ವೆಯ್ಟಿಗೆ ಸೆಟ್ ಮಾಡಿಕೊಟ್ರು. ಅದಕ್ಕೆ ಹೇಳೋದು ಗಾಡಿ ಓಡಿಸೋದ್ರೆ ಸೆಟ್ ಮಾಡೋದಕ್ಕೆ ಬೇರೆ ಲೆವೆಲ್ ತಲೆ ಬೇಕು. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು. ಇಲ್ಲಿ ನೋಡಿ ಟಯರ್ಸ್ ಕ್ರೇಜಿ. ಈ ಕಡೆ ಅಂತೂ ಫುಲ್ಲು ಅಬ್ಬಾ ಟ್ರ್ಯಾಕಿಗೆ ಬಂದು ಈ ಥರ ಟಯರ್ಸ್ನ ಯೂಸ್ ಮಾಡೋದು ಸುಖ. ನಂದು ಲೀನ್ ಆ್ಯಂಗಲೆಲ್ಲ ಚೆನ್ನಾಗಿದೆ. ಓನ್ಲಿ ಪ್ರಾಬ್ಲಮ್ ಈಸ್ ಬಾಡಿ ಪೊಸಿಷನ್ ನಾನು ಇನ್ನೂ ಇಂಪ್ರೂವ್ ಮಾಡ್ಕೊಬೇಕು. ಗಾಡಿ ಲೀನ್ ಆಗುತ್ತೆ, ಬಾಡಿ ಲೀನ್ ಮಾಡೋದು ಕಷ್ಟ ರೈಟ್ ಹ್ಯಾಂಡಿಂದ. ಬಟ್ ನೋಡಿ ಹಿಂಗಾಗಿದೆ. ಸೊ ಎಸ್, ಫನ್ ಟು ರೈಡ್ ಬಟ್ ಆಲ್ಸೋ ಟೈರಿಂಗ್. ಇದು ನೋಡಿಸಿ ನೋಡೋಣ. ಇಟ್ ವಾಸ್ ಫನ್ ರೈಡಿಂಗ್. ಥ್ಯಾಂಕ್ಸ್ ಟು VFM ಬೆಂಗಳೂರು, ಹಾಗೆಯೇ ಇಂಡಿ ಮೋಟಾರ್. ಸೊ ಸಗದಾಗಿತ್ತು. ಮೇಯ್ನು ನನಗೆ ಫಸ್ಟು ಆಫ್ಟರ್ 3-4 ಮಂತ್ಸ್ ರೈಡ್ ಮಾಡಿದ್ದು ಒಂದು ಪೀಸಲ್ಲಿ ಹೋಗ್ಬೇಕಂತ ಇತ್ತು. ಸ್ವಲ್ಪ ಟಯರ್ಡ್ ಇತ್ತು ಬೆಳಗ್ಗೆ, ಬಟ್ ಮಧ್ಯಾಹ್ನ ಇಟ್ ವಾಸ್ ಲಿಟಲ್ ಬೆಟರ್. ಒಟ್ಟಿನಲ್ಲಿ ಓವರಾಲ್ ಸಗದಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಟೆಕ್ನಿಷಿಯನ್ಸು ಸ್ಟಾಫ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದು, ಸೂಟ್ ಹಾಕೊಳ್ಳೋದಕ್ಕೆ ತೆಗಿಯೋದಕ್ಕೆ. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು. ಬೈಕ್ ಕೂಡ ಸ್ವಲ್ಪ ಎಲ್ಲ ಸೆಟಪ್ ಮಾಡಿಕೊಟ್ರು, ಸಸ್ಪೆನ್ಷನ್ ಅದು ಇದು. ಇಟ್ ವಾಸ್ ಫನ್. ನೋಡೋಣ ನೆಕ್ಸ್ಟ್ ಏನಂತ. ಬಟ್ ಈ ಟ್ರ್ಯಾಕಿಗೆ V4 ಅದು ನಮ್ಮದು ಓಲ್ಡ್ ಜನ V4S ತುಂಬ ಜಾಸ್ತಿ ಇದೆ, ನನಗೆ ಜಾಸ್ತಿ ಸುಸ್ತಾಗಿದೆ. ಸ್ಮಾಲರ್ ಒನ್ ವಿಲ್ ಬಿ ಇವನ್ ಮೋರ್ ಫನ್ ಅಂತ ಹೇಳಿ ಅನಿಸುತ್ತೆ. ಸೊ ನೋಡೋಣ ಸ್ನೇಹಿತರೆ. ಸೊ ಲೆಟ್ಸ್ ಸ್ಟಾರ್ಟ್ ಟು ರೈಡ್ ಮೋರ್ ಆ್ಯಂಡ್ ಮೋರ್. ಸಿ ಯು ಆಲ್, ಟೇಕ್ ಕೇರ್, ಬಾಯ್. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆಗುತ್ತೆ.